ಬ್ಯಾಕ್ ಟು ಟಾಪಿಕ್ಗೆ ಬರೋಣ. ಈಗ ಟಿಪ್ಪು ಜಯಂತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಟಿಪ್ಪು ಜಯಂತಿಯನ್ನ ನಿಮ್ಮ ಸಮಾಜದಿಂದ, ನಿಮ್ಮ ಧರ್ಮದಿಂದ ಇದುವರೆಗೆ ಎಲ್ಲಿ ಎಲ್ಲಿ ವಿರೋಧಗಳನ್ನು ಮಾಡಿದ್ದೀವಿ? ಸರ್, ನನ್ನ ಪ್ರಕಾರ ಟಿಪ್ಪು ಒಂದು ಧಾರ್ಮಿಕ ಏನದು ರೆಪ್ರೆಸೆಂಟೇಟಿವ್ ಇಂದ ಒಬ್ಬರು ರಾಜರು, ಸರಿನಾ? ನನ್ನ ದೃಷ್ಟಿಕೋನದಿಂದ ನಾನು ಹೇಳ್ತೇನೆ, ಧಾರ್ಮಿಕ ಇಟ್ಸ್ ನಾಟ್ ಎ ರಿಲಿಜಿಯಸ್ ಲೀಡರ್, ಹಿ ಇಸ್ ದಿ ರೂರಲ್ ಕಿಂಗ್ ಆಫ್ ನಾನು ಕಂಪ್ಲೀಟ್ ಮಾಡಕ್ ಬಿಡಿ ಸರ್. ಟಿಪ್ಪು ಜಯಂತಿ ಆಚರಣೆ ಬಂದು ಅದು ಸ್ಟೇಟ್ಸ್ ಪ್ರೋಗ್ರಾಮ್, ದಟ್ಸ್ ಬಿಟ್ವೀನ್ ದಿ ಸ್ಟೇಟ್ಸ್ ಡಿಸ್ಕ್ರಿಷನ್. ಓಕೆನಾ? ಅವ್ರು ಮಾಡ್ತಾರೋ ಅವ್ರು ಬೇಡ, ನಾವು ಏನಾದರೂ ಕೇಳಿ ಅವ್ರು ಮಾಡಲ್ಲ ಅಂತ ಹೇಳಿದ್ರೆ ನಾವು ವಿರೋಧನೋ ಪರಾನ ಮಾತಾಡ್ಬೋದು. ನಾವು ಅವ್ರು ಕೇಳೂ ಇಲ್ಲ, ಮಾಡಬೇಡಿ ಅಂತ ಹೇಳೂ ಇಲ್ಲ. ದಟ್ ಈಸ್ ಲೀವ್ ಇಟ್ ಟು ಸ್ಟೇಟ್ ಗವರ್ಮೆಂಟ್. ವಿರುದ್ಧವಾಗಿ ಒಂದು ಜಯಂತಿಯನ್ನ ಮಾಡುವಾಗ ನೀವು ವಿರೋಧವನ್ನು ಮಾಡಬೇಕು. ಸರ್ಕಾರದ ಕಾರ್ಯಕ್ರಮ ಸರ್. ರಿಲಿಜಿಯಸ್ ಲೀಡರ್ ಅಂದ್ರೆ ನಾನು ಧಾರ್ಮಿಕವಾಗಿ ನಾನು ಮುಸ್ಲಿಂ ಮುಖಂಡರನಾಗಿ ಇವತ್ತು ಪರಾನ ವಿರೋಧ ಅಂತ ನನ್ನ ಅಭಿಪ್ರಾಯವನ್ನು ನಿಮ್ಗೆ ತಿಳಿಸ್ತಾ ಇದ್ದೆ. ಅದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ತೀರ್ಮಾನ, ಸರ್ಕಾರ ಅವರು ಮಾಡಲಿ. ನಾನು ಇಲ್ಲಿ ನಾಟ್ ದಿ ರೆಪ್ರೆಸೆಂಟೇಟಿವ್ ಆಫ್ ಸರ್ಕಾರ. ನನ್ನ ಅಭಿಪ್ರಾಯ ಏನದು, ಟಿಪ್ಪು ಜಯಂತಿಗಿಂತ ಟಿಪ್ಪು ಸ್ಮರಣ ದಿನ ಅಂತ ಅವ್ರು ಆಚರಣೆ ಮಾಡಬೇಕಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅವರು ಸರ್ ಹೇಳ್ದಂಗೆ, ಅವಾಗಲೇ ಹಿಸ್ಟೋರಿಯನ್ ಸರ್ ಹೇಳ್ದಂಗೆ, ಅವ್ರು ಅನೇಕ ಒಳ್ಳೆ ಕೆಲಸ ಮಾಡಿದ್ದಾರೆ. ಪರ್ಷಿಯನ್ ಲ್ಯಾಂಗ್ವೇಜ್ ತಂದಿದ್ದಾರೆ. ಹಿ ವಾಸ್ ದಿ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ. ಅನೇಕ ಒಳ್ಳೆ ರೀತಿ ಲ್ಯಾಂಡ್ ಏನದು ಮೆಷರ್ಮೆಂಟ್ಸ್ ಇಂದ ಎಲ್ಲ ಕೊಡಗು ಮತ್ತು ಮಡಿಕೇರಿಯ ಜನ ಟಿಪ್ಪುವನ್ನು ಒಪ್ಪಬಹುದು ಅಂತ ಹೇಳಿ. ಶೃಂಗೇರಿ ಜನ ಏನಂತಾರೆ, ಕೊಡಗು ಮತ್ತು ಮಡಿಕೇರಿ ಶೃಂಗೇರಿ ಜನ ಏನ್ ಸರ್? ಒಂದ್ ನಿಮಿಷ, ಆ ಪಾಯಿಂಟ್ಗೆ ನಾನು ಕ್ಲಾರಿಫೈ ಮಾಡ್ತೀನಿ ನೋಡಿ ಸರ್. ಆ ಸಿಚುವೇಶನ್ ಅಲ್ಲಿ, ಆ ಸಾಂದರ್ಭಿಕದಲ್ಲಿ ಅವರು ರಾಜರಿದ್ದು, ನಾನು ಅದೇ ಪದೇ ಹೇಳ್ತೀನಿ, ಅವ್ರು ರಾಜರಿದ್ದು, ರಾಜ್ಯದ ಒಂದು ವಿಷಯದಲ್ಲಿ ಯಾವ ಡಿಸಿಷನ್ ಅವ್ರು ತಗೊಂಡಿದ್ದಾರೆ ಅಂತ ಈ ಶತಮಾನದಲ್ಲಿ ನಾವು ಅದನ್ನ ವಾದ ಪ್ರತಿವಾದ ಮಾಡಕ್ ಸಾಧ್ಯವಿಲ್ಲ. ಪೊಲಿಟಿಕಲ್ ಆಕ್ಷನ್ಸ್ ಮರಾಠರ ಏನು ಬರ್ದಿತ್ತು ಸರ್, ಮರಾಠರ ಮತ್ತು ಮೊಘಲರ ಇದು ಯುದ್ಧ ಆಗತ್ತೆ. ಮರಾಠರು ಮುಸಲ್ಮಾನರು ಕುಲ್ದ್ರು, ಇಲ್ಲ ಮುಸಲ್ಮಾನರು ಮರಾಠರು ಕುಲ್ರು ಹೇಳಕ್ಕಾಗಲ್ಲ. ಅದು ಎರಡು ಒಂದು ಕಿಂಗ್ಡಮ್ನ ಜಗಳ, ಯುದ್ಧ. ಓಕೆನಾ? ಆ ತರಾನೇ ಕೊಡಗು ನೀವು ಮಾತಾಡ್ತಿದ್ರೆ ಶೃಂಗೇರಿನೂ ನೀವು ಮಾತಾಡಬೇಕು. ಮರಾಠರು ಮತ್ತು ಮೊಘಲರದ್ದೇ ಬೇರೆ ಕತೆ ಸರ್. ಅದೇ ನಾನು ಹೇಳ್ತಿರೋದು, ಕೊಡಗು ನೀವು ಮಾತಾಡಿದ್ರೆ ಶೃಂಗೇರಿನೂ ನೀವು ಮಾತಾಡಬೇಕು. ಮಾತಾಡ್ಲಾ? ಮಾತಾಡಿ ಸರ್. ನೋಡಿ ಸರ್, ಈಗ ಟಿಪ್ಪು ಆ ಕಾಲಘಟ್ಟದ ರಾಜ ಆಡಳಿತ ಇದೆಯಲ್ಲ, ಒಂದು ಕಡೆ ಜನಹಿತ ಕಾರ್ಯಕ್ರಮಗಳು ಆಗಿವೆ, ಇನ್ನೊಂದು ಕಡೆ ಜನದ ಒಂದು ದಮನ ಕಾರ್ಯಕ್ರಮನೂ ಆಗಿದೆ. ಹೌದು. ಜನಹಿತ ಕಾರ್ಯಕ್ರಮ ಏನು ಮಾಡಿದ್ರು, ಅದು ಪ್ರಶ್ನೆ ಹುಟ್ಟೋದು ಹೆಂಗೆ ಗೊತ್ತಾ? ಇಲ್ಲಿ ಟಿಪ್ಪು ಶೃಂಗೇರಿ ಏನು ಕೊಟ್ಟ ಅಥವಾ ಮಡಿಕೇರಿ ಏನು ಕೊಟ್ಟ ಅನ್ನೋದಕ್ಕಿಂತ ಆ ಜನಹಿತ ಕಾರ್ಯಕ್ರಮದೊಳಗೆ ಆ ಒಂದು ಸನ ಸಮುದಾಯಕ್ಕೆ ಏನೆಲ್ಲ ನೋವುಂಡಿದ್ರು, ಏನೆಲ್ಲ ಆಯಿತು, ಯಾವುದರಿಂದ ಆಯಿತು. ಯು ಹ್ಯಾವ್ ಟು ರೈಸ್ ಎ ಕ್ವಶನ್. ಈಗ ಧರ್ಮ ಪರಂಪರೆ ಬಂದಾಗ ಧಾರ್ಮಿಕ ಶ್ರದ್ಧಾ, ಅವನು ಆ್ಯಕ್ಚುಲಿ ಟಿಪ್ಪು ಸುಲ್ತಾನ್ ಇನ್ನೊಂದು ಹೆಸರಿದೆ, ಧರ್ಮದ ರಿಲಿಜಿಯಸ್ ಬೇಸ್ ಮೇಲೆ ಹಿ ಬಿಕೇಮ್ ಎಂಪೈರರ್. ಹಿ ವಾಸ್ ಅ ಕಟ್ಟರ್ ಮುಸಲ್ಮಾನರು. ಅವ್ರು ಕತ್ತಿ ಮೇಲೆ ಬರ್ಕೊಂಡಿದ್ರು, ಏನಂತ ಕತ್ತಿ ಮೇಲೆ ಏನು ಬರ್ದಿದ್ರು ಅಂತ. ಆಯ್ತಲ್ಲ, ಈಗ ನಾನು ಯಾಕೆ ಹೇಳ್ತೀನಿ ನಿಮಗೆ ಅಂತಂದ್ರೆ, ಹಾಗಾದ್ರೆ ಬೇರೆ ಸಾಮ್ರಾಜ್ಯದಲ್ಲಿ ಬರಲಿಲ್ಲ ಅಂತಲ್ಲ ಸರ್. ಕಟ್ಟರ್ ಮುಸಲ್ಮಾನ್ ಇರೋರು ಅವರ ಆಸ್ಥಾನದಲ್ಲಿ ಹಿಂದೂ ಅಧಿಕಾರಿಗಳು ಹೆಂಗಿದ್ರು ಸರ್? ಹಂಗ ಸೆಕೆಂಡ್ ಅಲ್ಲೇ ನೀವು ಇಂಟರ್ಪ್ರೆಟ್ ಮಾಡ್ತಿದ್ದೀರಾ. ಕಟ್ಟರ್ ಮುಸಲ್ಮಾನ್ ಅದ್ರ ಡೆಫಿನೇಷನ್ ಹೇಳ್ಬೇಕು ನೀವು. ಅವ್ರ ಬೆರಳಲ್ಲಿ ಉಂಗ್ರ ಇತ್ತು, ಅದರಲ್ಲಿ ರಾಮ ಅಂತ ಕೂಡ ಬರ್ದಿತ್ತು. ಕಟ್ಟರ್ ಮುಸಲ್ಮಾನ ಯಾವ ತರ? ನಾನು ಅದು ಡೆಫಿನೇಷನ್ ಹೇಳ್ಬೇಕು. ರಾಮ ಅಂತ ಉಂಗ್ರದಲ್ಲಿ ಉಂಗ್ರ ನೋಡಿ, ಉಂಗ್ರ ಇನ್ನೂ ಇದೆ, ಅದು ಲಂಡನ್ ಮ್ಯೂಸಿಯಂ. ಇಲ್ಲ, ಮೊನ್ನೆ ತರ್ಸ್ಕೊಂಡಿದ್ದಾರೆ ಸರ್. ಇಲ್ಲಿ ಪ್ರಶ್ನೆ ಕೇಳೋದಂತಂದ್ರೆ, ಯಾವುದೇ ಒಂದು ಸಾಮ್ರಾಜ್ಯವನ್ನ, ಈಗ ಚಾಲುಕ್ಯರು, ಕದಂಬರು, ಇವರೆಲ್ಲ ಬೇರೆ ಸಾಮ್ರಾಜ್ಯಗಳು, ಚೋಳರು, ಇವರೆಲ್ಲ ಸಾಮ್ರಾಜ್ಯಗಳು ದೇಶವನ್ನು ಆಳಿದ್ರು. ಅವು ಯಾವೂ ಕೂಡ ಮೆಮೊರೈಸ್ ಆಗಲಿಲ್ಲ. ಚಾಲುಕ್ಯ, ಓಕೆ, ಹಿಮ್ಮಡಿ ಪುಲಿಕೇಶಿ, ಚಾಲುಕ್ಯ, ಇವರೆಲ್ಲ ಕೂಡ ನಮ್ಮ ರಾಷ್ಟ್ರವನ್ನು ಆಳಿದವರು. ಯಾಕಿದು ಕಾಂಟ್ರವರ್ಸಿ ಆಯಿತು ಅಂತಂದ್ರೆ, ಯಾಕಿದು ಇನ್ನೂ ಬೇಯ್ತಾ ಇದೆ ಅಂತಂದ್ರೆ, ಮುಸಲ್ಮಾನರಂತಷ್ಟೇ ಅಲ್ಲ. ಹೌದು ಸರ್, ನಾನು ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಸೈನಿಕರು ಯುದ್ಧ ಮಾಡುವುದು ಬೇರೆ, ಸೈನಿಕರು ಪ್ರಜೆಗಳು ಯುದ್ಧ ಮಾಡುವುದು. ಯಾವಾಗೆಲ್ಲ ಸೈನಿಕರು ಯುದ್ಧ ಮಾಡ್ತಾರೋ ಅದು ಆಸ್ಥಾನಗಳಿಗೋಸ್ಕರ, ಸಾಮ್ರಾಜ್ಯದ ವಿಸ್ತರಣೆಗೋಸ್ಕರ ಮಾಡಿದ ವಾರಿಯರ್ಸ್. ಎಸ್, ಅದೇ ಸೈನಿಕರು ಕತ್ತಿ ಹಿಡಿದು ಪ್ರಜೆಗಳ ಮೇಲೆ ಮಾಡಿದ್ರೆ ಅದನ್ನ ಯುದ್ಧ ಅಂತ ಕರೆಯಲ್ಲ. ಹೌದು, ದೌರ್ಜನ್ಯ ಅಂತಾನೆ ಕರೀತಾರೆ. ಇಲ್ಲಿ ಆದಂತದ್ದೇ. ಇಲ್ಲೇನಾಯ್ತು, ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಏನಾಗೋದು ಗೊತ್ತಾ ಸರ್, ಖುಷಿ ಪಡ್ತೀವಿ. ಏನಂತಂದ್ರೆ, ಇಲ್ಲೊಂದು ಕೂತಿದ್ದೀವಿ ನಾವು, ಸಮನ್ವಯ ದರ್ಶನ ಇದೆ. ಒಂದು ಕಡೆ ನೀವು, ಒಂದು ಕಡೆ ಅವರು, ಒಂದು ಕಡೆ ಇವರೆಲ್ಲ, ಆಮೇಲೆ ಸಮನ್ವಯ ದರ್ಶನ ಇದೆ. ಒಂದು ಬೈಟಾಗಿ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ, ನೀವೆಲ್ಲೋ ನಾವೆಲ್ಲೋ. ಬಟ್ ಒಂದು ವಿಷಯ ಮಂಡನೆ ಆಗೇ ಆಗಬೇಕು.
ನಾನು ಕೇಳೋದೇನಂತಂದರೆ ಅಲ್ಲಿ ಕತ್ತಿಯನ್ನು ಇಟ್ಟು ಸಾಮ್ರಾಜ್ಯನ ವಿಸ್ತರಣೆ ಮಾಡಿತ್ತು. ಅಲ್ಲಿ 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 ಎಲ್ಲೂ ಕೂಡ ಅವರು ಏನೋ ಜನೋಪಕಾರಿ ಇರತಕ್ಕಂಥ ಕಾರ್ಯಕ್ರಮಗಳು ಮಾಡಿದ್ದಾರೆ. ದಿವಾನ್ ಪೂರ್ಣಯ್ಯ ಇದ್ದರು, ದಿವಾನ್ ರಾಮರಾವ್ ಇದ್ದರು, ಇವರೆಲ್ಲ ಇದ್ದರು. ಯಾಕೆ ಇದ್ದರು ಅಂತಂದರೆ ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಬೈ ಟಿಪ್ಪು ಸುಲ್ತಾನ್. ಅಲ್ಲಿಂದ ಯಾದವಕಲ್ಲ ಮೈಸೂರು ಮಹಾರಾಜರ ಆಸ್ಥಾನ ಇರ್ತಕ್ಕಂಥವ್ರನ್ನ ಎತ್ಕೊಂಡಿದ್ದು, ಆಸ್ಥಾನದವ್ರನ್ನ ಕರ್ಕೊಂಡು ಇಲ್ಲಿ ಬಂದಿದ್ದವರು. ಇಲ್ಲಿ ಏನಾಯಿತು ಅಂತಂದರೆ ಯಾವಾಗ ನರಮೇಧಗಳಾಯಿತು, ಮಡಿಕೇರಿನಲ್ಲಿ ನರಮೇಧ ಆಯಿತು, ಆಮೇಲೆ ಇನ್ನೊಂದು ಕೆಲವು ದೀಪಾವಳಿ ಸಂಭ್ರಮ ಮಾಡೋದೇ ಇಲ್ಲ ಮೇಲ್ಕೋಟೆ ಇವತ್ತಿಗೂ ಕೂಡ ಮಾಡಲ್ಲ. ಯಾಕೆ ಅಂತಂದರೆ ಆ ಥರ ಇಲ್ಲಿ ಟಿಪ್ಪು ಸುಲ್ತಾನ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇವ್ರು ದೀಪಾವಳಿಯ ದಿನ ಟಿಪ್ಪು ಸುಲ್ತಾನ್ ಹೋಮ ತಪ್ಪು, ಮಾಡಿದ ಅವರ ಕಾರಣಕ್ಕೆ ಒಪ್ಪುಗಳು ಒಪ್ಪಿಗೆ ಕೊಟ್ಟಿದ್ದನ್ನ ಇಲ್ವಾ ಅನ್ನೋದು ಚರ್ಚೆ ವಿಷಯ. ಟಿಪ್ಪು ಸುಲ್ತಾನಿನ ಅನುಯಾಯಿಗಳು ಯಾರಿದ್ದರು ಅವರು ಕತ್ತಿನ ಧರ್ಮದ ಕತ್ತಿನ ಇಟ್ಕೊಂಡು ಬಹುಶಃ ಎಲ್ಲೆಲ್ಲಿ ಯಾರು ತಿರುಬಿದ್ರು ಅವರು ಎಲ್ಲವನ್ನೂ ಕೂಡ ಹೊಡೆದ್ರು, ಧ್ವಂಸ ಮಾಡಿದ್ರು. ಅದಕ್ಕೆ ಆ ಮಾರ್ಕ್ ಬಿತ್ತು. ಏನು ಮಾರ್ಕ್ ಬಿತ್ತು ಅಂತಂದರೆ ಹಿ ಈಸ್ ನಾಟ್ ಎ ಹೀರೋ, ಈಸ್ ವಿಲ್ಲನ್ ಅಂತ. ಕೆಲವ್ರಿಗೆ ವಿಲ್ಲನ್ನು, ಕೆಲವರು ಹೀರೋ. ಸಮುದಾಯಕ್ಕೆ ಅವನು ಹೀರೋ. ಅಂದರೆ ಈಗ ಮೈಸೂರು ಮಹಾರಾಜರು ತೊಗೊಳ್ಳಿ, ವಿಶ್ವೇಶ್ವರಯ್ಯ ತೊಗೊಳ್ಳಿ, ಅವ್ರು ಇವತ್ತು ಏನು ಕಟ್ಬಿಟ್ಟು ಹೋಗಿದ್ದಾರೆ. ಇವತ್ತೆಲ್ಲೂ ಕೂಡ ಅಜರಾಮರ. KRS ಆಗಿರ್ಬೋದು, ಭದ್ರಾವತಿ ಏನೋ ಫ್ಯಾಕ್ಟ್ರಿ ಆಗಿರ್ಬೋದು, ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಈ ಬೇಕಾದಷ್ಟಿದೆ. ಬಹಳಷ್ಟು ಜನ ಅರಸರುಗಳು ಬ್ರಿಟಿಷರಾಗಿರ್ಬೋದು, ಯಾರಾಗಿರ್ಬೋದು, ಒಂದು ಕಾಂಟ್ರಿಬ್ಯೂಷನ್ ಮಾಡಿಬಿಟ್ಟೋಗಿದ್ದಾರೆ. ಅಲ್ಲಿ ಮಾಡಿದ್ದ ಅನಾಹುತಗಳು ಅವನ ಬ್ಲ್ಯಾಕ್ ಮಾರ್ಕ್ ಮಾಡ್ತು ಒಂದು ಕಡೆ. ಇನ್ನೊಂದು ಕಡೆ ಈಸ್ ಗುಡ್ ಅಂತ ಬಂತು ಅಷ್ಟೇ. ಇಲ್ಲಿ ಪ್ರಶ್ನೆ ಚರ್ಚೆ ಆಗೋದು ಹೆಂಗೆ ಗೊತ್ತಿಲ್ಲ, ಮುಗಿದೋಯ್ತದ್ದು ಅಧ್ಯಾಯ. ಈ ಟಿಪ್ಪು ಸುಲ್ತಾನ್ ಒಳ್ಳೆಯದು ಕೆಟ್ಟದ್ದು ಅನ್ನೋಕ್ಕಿಂತ ಹೆಚ್ಚಾಗಿ ಟಿಪ್ಪು ಸುಲ್ತಾನ್ ಅನ್ನತಕ್ಕಂಥ ಒಂದು ಟಾಯ್ನ ಇವ್ರು ಹೆಂಗೆ ಆಟ ಆಡ್ತಿದ್ದಾರೆ ಅಂತ ಪ್ರಶ್ನೆ ಈಗ. 100% ನಿಜ ಸರ್, ಅಲ್ವಾ? ಐ ಟೋಟಲಿ ಅಗ್ರಿ ಸರ್. ಅದೇ ರೀಸನ್ಗೆ ನಾನು ಕೇಳಿದ್ದು, ಟಿಪ್ಪು ಸುಲ್ತಾನ್ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ದ, ಧರ್ಮ ವಿಸ್ತರಣೆಯನ್ನು ಮಾಡ್ದ. ಆದ್ರೆ ಈಗ ಆ ಜಯಂತಿಯನ್ನು ಮಾಡುವಾಗ ನಿಮ್ಮ ಧರ್ಮದಿಂದ ಯಾಕೆ ಧ್ವನಿ ಬರ್ತಾ ಇಲ್ಲ ಅಂತ ನಾನು ನಿಮ್ಮ ಹತ್ರ ಬರ್ತೀನಿ. ಅದಕ್ಕೆ ಮೊದಲಿಗೆ ಈಗ JDS ನ ನಿಲುವುಗಳೇನು, ನಿಮ್ಮ ಮುಂದಿನ ನಡೆ ಏನು? ಸರ್, ನಮ್ಮದು ನಾನು ಮುಂಚೆನೇ ಈ ಬಹಸ್ಸು ಏನು ಡಿಬೇಟ್ ಶುರು ಆಯಿತು ಆವಾಗಲೇ ಹೇಳಿದೆ, ನಮ್ಗೆ ಇವಾಗ ಬೇಕಾಗಿರೋ ಪರಿಸ್ಥಿತಿ ರಾಜ್ಯದ ಏನಿದೆ ಅದ್ರ ಬಗ್ಗೆ ಪರಿಹಾರ ನೀವು ಮಾಡಬೇಕಾಗಿರೋದು. ಸಮಸ್ಯೆ ಬಗ್ಗೆ ಯಾವುದೇ ಜಯಂತಿ ಆಗಿರಲಿ, ಸ್ಮರಣೆ ಆಗಿರಲಿ, ಅದರದ್ದು ಅವಶ್ಯಕತೆ ಇಲ್ಲ ನಮಗೆ. ಅಲ್ಲಿ ನಾರ್ತ್ ಕರ್ನಾಟಕನಲ್ಲಿ ಯಾವ ರೀತಿ ಸಮಸ್ಯೆಗಳು ಇದೆ ಅಂತ ಅದು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿದೆ. ಅದನ್ನು ಬಿಟ್ಟು ನೀವು ದಾರಿ ತಪ್ಪಿಸೋಕ್ಕೆ ಇದೇನಕ್ಕೆ ಕೆಲಸ ಮಾಡ್ತಾ ಇದ್ದೀರಾ? ನಾವು ಯಾವತ್ತೂ, ನಾನು ಮುಸ್ಲಿಂ ಸಮುದಾಯದಿಂದ ಇದ್ದೀನಿ, ನನ್ನ 100% ಶೋರು ನಮ್ಮ ಸಮುದಾಯದವರು ಯಾರೂ ಕೇಳ್ಕೊಂಡಿಲ್ಲ ನೀವು ಜಯಂತಿ ಆಚರಣೆ ಮಾಡಿ ಅಂತ. ನೀವು ನಿಮಗೋಸ್ಕರ ನಿಮ್ಮ ಓಟ್ನ ಸೆರೆಯೋಕ್ಕೆ, ಜನರ ದಾರಿ ತಪ್ಪಿಸೋಕ್ಕೆ ನೀವು ಮಾಡ್ತಾ ಇರೋದು. ಅದನ್ನು ನಾವು ಹೇಳ್ತಾ ಇರೋದು, ನಮ್ಮ JDS ನಿಲುವು ಇಷ್ಟೇ ಸರ್. ನಾವು ಪರಾನೂ ಇಲ್ಲ, ವಿರೋಧನೂ ಇಲ್ಲ. ನಾವು ಕರ್ನಾಟಕ ಜನರ ಪರ, ಕರ್ನಾಟಕಕ್ಕೋಸ್ಕರ ಆ ಜಯಂತಿ ಮಾಡಿದರೆ ಏನಾದರೂ ಒಳ್ಳೇದಾಗಂಗಿದ್ರೆ ಮಾಡಿ, ಪರವಾಗಿಲ್ಲ. ಅದರಿಂದ ಏನು ಒಳ್ಳೇದಾಗ್ತಾ ಇಲ್ಲ. ಸುಮ್ಮನೆ ಸರ್ಕಾರದ ಹಣಕಾಸು ಪೊಲಿಟಿಕಲ್ ಸ್ಟ್ಯಾಂಡ್ ಒಂದು ತಗೊಳ್ಳಿ. ಮತ್ತೆ ನಿಮ್ಮ ಪ್ರಕಾರ ಪೊಲಿಟಿಕಲ್ ಸ್ಟ್ಯಾಂಡ್ ಆಗಿ ಒಬ್ಬ ಇತಿಹಾಸಕಾರರಾಗಿ ಚುಟುಕಾಗಿ ನೀವು ಈ ಪ್ರಕರಣದ ಸರ್ ಏನಿಲ್ಲ, ಇವರು ತುಷ್ಟೀಕರಣ ರಾಜಕಾರಣ ಮಾಡೋ ಬದಲು ಆ ಸಮುದಾಯವನ್ನು ಎಬ್ಬಿಸ್ಬೇಕು. ಅವರು ಆರ್ಥಿಕವಾಗಿ, ಸಾಮಾಜಿಕ. ಬರೀ ನಾನು ಏನೋ ಕೊಟ್ಟೆ ಅಂತ ತುಪ್ಪ ಸವರೋದಲ್ಲ. ನಾನೇ ಕೊಟ್ಬಿಟ್ಟೆ ಅವರಿಗೆ 10,000 ಕೊಟ್ಟೆ, 20,000 ಕೊಟ್ಟೆ, 30,000 ಕೊಟ್ಟೆ, ಮನೆ ಮಾಡಿಕೊಟ್ಟೆ ಅಂತ ತುಪ್ಪ ಸವರೋದಲ್ಲ. ಅವ್ರನ್ನ ಆರ್ಥಿಕವಾಗಿ ಸರ್, ಈಗ ಕೆಲವು ಕಿಡಿಗೇಡಿಗಳು, ಸಮುದಾಯವನ್ನು ಗಲೀಜು ಮಾಡೋ ಕಿಡಿಗೇಡಿಗಳು ಕೆಲವು ಕಡೆ ಕಾನೂನಿನ ಕೈ ತೊಗೊಂಡ್ರು. ಅವರೆಲ್ಲ ದೇ ಆರ್ ಆಲ್ ಇನ್ ದಿ ಇನ್ಸೈಡ್. ಬೇಲ್ ವ್ಯವಸ್ಥೆ ಮಾಡಲಿಲ್ಲ ಸರ್ಕಾರ. People like me who helped the getting a bail in the ಸೆಂಟ್ರಲ್ ಜೈಲ್ಸ್. ಬೇರೆ ಸಮುದಾಯದಿಂದ ನಾವುಗಳೆಲ್ಲ ಸೇರಿಕೊಂಡು ಅವು ಮಕ್ಕಳನ್ನೆಲ್ಲ ಹೊರಗೆ ತಂದ್ವಿ ನಾವು. ಸರ್ಕಾರ ಕೂಡ, ಯಾವ ಸರ್ಕಾರ ಅರೆಸ್ಟ್ ಮಾಡ್ತು, ಯಾವ ಸರ್ಕಾರ ಅವನ್ನ ತುಷ್ಟೀಕರಣ ಮಾಡ್ತು, ಅವ್ರು ಹೆಲ್ಪ್ ಮಾಡಲೇ ಇಲ್ಲ. ನಾನು ಹೇಳೋದು ಏನು ಗೊತ್ತಾ, ಕೆಳಬಿದ್ದ ಸಮುದಾಯಕ್ಕೆ ಏನು ಮಾಡ್ತಿದ್ದೀರಿ, ಏನು ಮಾಡ್ತಿದ್ದೀರಿ? ಯಾರಾಗಲಿ, ಎನಿಬಡಿ ಬಜೆಟ್ಗಳು ಇರುತ್ತೆ ಬಿಟ್ರೆ ಆ ಮನೆಗೆ ತಲುಪ್ತಾ ಅಂತ ಕೇಳಿದ್ರೆ ಅಲ್ಲ, ಅವ್ರಿಗೆ ಅಷ್ಟು ಕಾಳಜಿ 500 ಕೋಟಿ 600 ಕೋಟಿ 700 ಕೋಟಿ. ಸರ್ ಆಕ್ಚುಲಿ ನಿಮ್ಮ ಅಲ್ಪಸಂಖ್ಯಾತರ ಪ್ರಾಧಿಕಾರದೊಳಗೆ 4,750 crores ಇದೆ ಸರ್. ಒಂದು RTL ಕೇಳಿ, ಎಷ್ಟು ಜನ ಕೊಟ್ಟಿದ್ದೆ ನೀನು? ಎಷ್ಟು ಜನ ಡಾಕ್ಟರ್ ಓದಿದ್ದಾರೆ? ಎಷ್ಟು ಜನ ಡಾಕ್ಟರ್ ಕೊಟ್ಟಿದ್ದೀರಿ? ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ? ಸರ್ ನೀವೇ ಹೇಳಿ ಸರ್. ನೀವೆಲ್ಲ ಪ್ರಜ್ಞಾವಂತರು. ನಾನು ಇಷ್ಟೇ ಕೇಳೋದು ನಿಮಗೆ, ನಿಮ್ಮ ಸಮುದಾಯವು ಯಾಕೆ ಇನ್ನೂ ಎದ್ದೋಳ್ತಿಲ್ಲ? ಇಷ್ಟಕ್ಕೆ ಉತ್ತರ ಕೊಡಿ ಸರ್. ಯಾಕಂದ್ರೆ ಎಲ್ಲ ನಮ್ಮ ಸಮುದಾಯ, ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಹೇಳಕ್ಕೆ ಬಯಸ್ತೀನಿ,
ನಾವು ಯಾವಾಗ ತನಕ ಕಾಂಗ್ರೆಸ್ಗೆ ನಂಬಿ ಇದೇ ರೀತಿ ಮೋಸ ಆಗ್ತೀವಿ, ಇನ್ನು 100 ವರ್ಷ ಆಗಿದ್ರು ನಮ್ಮ ಸಮುದಾಯ ದೊಳಲ್ಲ ಸರ್. ಕಾಂಗ್ರೆಸ್ನ ಬಿಟ್ಟು ನಾವು ಆಚೆ ಬರಬೇಕು. ಕಾಂಗ್ರೆಸ್ ನಮ್ದು ಯಾವತ್ತೂ ಮೊದಲನೇದಾಗಿ ಅಲ್ಲಾ ಮೇಲೆ ಭರವಸೆ. ಅಲ್ಲಾ ಏನ್ ಮಾಡ್ತಾರೆ ಅದೇ ಇಂಪಾರ್ಟೆಂಟು. ಕೆಲವು ಮುಸ್ಲಿಂ ಮುಖಂಡರು, ಕೆಲವು ಮುಸ್ಲಿಂ ಜನ ಏನ್ ಅನ್ಕೋಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಕಾಂಗ್ರೆಸ್ಸೇ ನಮ್ಗೆ, ಕಾಂಗ್ರೆಸ್ ಇಲ್ಲ ಅಂದ್ರೆ ನಮ್ ಗತಿನೇ ಇಲ್ಲ. ಅದನ್ನ ಆ ಮನಸ್ಥಿತಿನ ಬಿಟ್ಟು ನೀವು ಆಚೆ ಬರಬೇಕು. ಸೊ ಒಟ್ಟಾರೆ ಆಗಿ ಇದುವರೆಗೆ ಬಹುಶಃ ಹೆಚ್ಚಿನವರಿಗೆ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಶಿರ್ದಾರ್ ಸರ್ ಆಗಿರ್ಬೋದು ನಿಮಗೆ ಹೆಚ್ಚು ಮಾತಾಡಲಿಕ್ಕೆ. ಬಟ್ ಇಷ್ಟೊತ್ತವರೆಗೆ ನಮ್ಮೊಟ್ಟಿಗೆ ಡಿಬೇಟಿಗೆ ಆಗಮಿಸಿದ್ದಕ್ಕಾಗಿ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಧನ್ಯವಾದಗಳು.